ಹೈ ಆಲ್, ಇವತ್ತು ದೊಡ್ಡ ಪತ್ರೆ ಸೊಪ್ಪಿನ ಪುಡಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲೊಂದು ಸುಮಾರು ಒಂದು 50 ಎಲೆಯಷ್ಟು ದೊಡ್ಡ ಪತ್ರೆ ಸೊಪ್ಪು ತೊಗೊಂಡಿದ್ದೀನಿ ನಾನು. ಇದಕ್ಕೆ 2 ಟೇಬಲ್ ಸ್ಪೂನ್ ಜೀರಿಗೆ, ಕೊತ್ತಂಬರಿ ಬೀಜ, ಹುಣಸೆಹಣ್ಣು, ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ. ನೋಡಿ, ಸೊಪ್ಪು ತೊಳೆದು ಚೆನ್ನಾಗಿ ನೆನೆಸಿಟ್ಟಿದ್ದೀನಿ. ತುಂಬ ಮಣ್ಣಿರುತ್ತೆ. ಉದ್ದಿನಬೇಳೆ, ಕಡಲೆಬೇಳೆ, ಒಣಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿ ತುರಿ ಇಲ್ಲ ಒಣಕೊಬ್ಬರಿ ಬೇಕು ಇದಕ್ಕೆ, ಹುಣಸೆ ಹಣ್ಣಿನ ರಸ. ಈಗ ಸೊಪ್ಪನ್ನು ತೊಳೆದಿರೋ ಸೊಪ್ಪನ್ನು ನೀಟಾಗಿ ಸಣ್ಣಗೆ ಹೆಚ್ಕೊಳ್ಳೋಣ. ಬೇಗ ಆಗೋಗುತ್ತೆ, ತುಂಬ ಏನು ಟೈಮ್ ಹಿಡಿಯಲ್ಲ ಸೊಪ್ಪು ಹೆಚ್ಚೋಕ್ಕೆ. ಚೆನ್ನಾಗಿ ತೊಳ್ಕೊಬೇಕು ಅಷ್ಟೇ. ತುಂಬ ಧೂಳು, ಕಸ, ಮಣ್ಣು ಎಲ್ಲ ಇರುತ್ತೆ. ಸೊಪ್ಪು ತೊಳೆದ್ಮೇಲೆ ಹೆಚ್ಕೊಂಡ್ಮೇಲೆ ಒಂದು ಒಗ್ಗರಣೆಗೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ತಿದ್ದೀನಿ. 2 ಸ್ಪೂನ್ ಕಡಲೆಬೇಳೆ, ಉದ್ದಿನಬೇಳೆ, 2 ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಕ್ವಾಂಟಿಟಿ ಜಾಸ್ತಿ ಮಾಡ್ತಿದ್ರೆ ನೀವು ಇನ್ನೊಂದು 2 ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಸ್ವಲ್ಪ ಮಾಡ್ತಾಯಿದ್ರೆ 2 ಸ್ಪೂನ್ ಸಾಕು. ನಾನು ಇಲ್ಲೊಂದು 6 ಗುಂಟೂರು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಷ್ಟನ್ನು ಹಾಕಿ ಫ್ರೈ ಮಾಡೋಣ. ಒಂದು 1/2 ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅಷ್ಟೇ ಫ್ರೈ ಮಾಡಬೇಕಾದ್ರೆ. ಈಗ ಕೊತ್ತಂಬರಿ ಬೀಜ ಒಂದು 4 ಟೇಬಲ್ ಸ್ಪೂನ್ ಜೀರಿಗೆ. ಈ ಟೈಮಲ್ಲೇ ಒಣಕೊಬ್ಬರಿನೂ ಹಾಕ್ಕೋಬೋದು. ನಾನಿವತ್ತು ಒಣಕೊಬ್ಬರಿ ಹಾಕ್ತಿಲ್ಲ, ಹಸಿ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಕಡೆಯಲ್ಲಿ. ಇದಕ್ಕೆ ಒಣಕೊಬ್ಬರಿನೂ ಹಾಕ್ಕೊಂಡು ನೀವು ಬಾಡಿಸ್ಕೊಂಡು ಪುಡಿ ಮಾಡ್ಕೋಬೇಕು. ಇದು ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ. ಈಗ ಪುಡಿ ಮಾಡೋಣ. ಮತ್ತೆ ಒಗ್ಗರಣೆಗೆ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ಹೆಚ್ಚಿಟ್ಕೊಂಡಿದ್ವಲ್ಲ ದೊಡ್ಡ ಪತ್ರೆ ಸೊಪ್ಪು, ಅದನ್ನು ಹಾಕ್ಕೊಳ್ಳೋಣ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ದೊಡ್ಡ ಪತ್ರೆ ಸೊಪ್ಪು. ಇದರ ಸುಮಾರು ಥರ ರೆಸಿಪಿಗಳು ಮಾಡ್ತಾರೆ. ಲೆಕ್ಕನೇ ಇಳ್ದಲ್ಲಿರೋಷ್ಟು ರೆಸಿಪಿಗಳಿದೆ ನನ್ನ ಹತ್ರ. ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಶೇರ್ ಮಾಡ್ತೀನಿ. ಈಗ ಸೊಪ್ಪು ಬಾಡಿದ್ಮೇಲೆ ಬೆಲ್ಲ ಹಾಕ್ತಾಯಿದ್ದೀನಿ. ಮತ್ತು ಈ ಪುಡಿ ಮಾಡಿಟ್ಕೊಂಡಿದ್ವಲ್ಲ, ಹುರಿದಿರೋ ಪುಡಿ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಕೊತ್ತಂಬರಿ ಬೀಜ ಅದೆಲ್ಲ ಹಾಕ್ಕೊಂಡು ಅದ್ರ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಹುಣಸೆ ಹಣ್ಣಿನ ಡ್ರೈ ಪುಡಿನಾದರೂ ಹಾಕ್ಕೋಬೋದು, ಹುಣಸೆ ಹಣ್ಣಿನ ರಸ, ಗಟ್ಟಿ ರಸನಾದರೂ ಹಾಕ್ಕೋಬೋದು. ದಿನ ಹುಳಿ ಸಾಂಬಾರು ಈಗೆಲ್ಲ ಎಷ್ಟು ಹಾಕ್ತೀರ ನೋಡಿ, ಅಷ್ಟು ಇಟ್ಕೊಳ್ಳಿ ಸಾಕು. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹುಳಿ ನೆನೆಸಿಟ್ಕೊಂಡಿದ್ದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಹುಣಸೆ ಹುಳಿ ಬಿಸಿನೀರಲ್ಲಿ ಹಾಕಿದ್ರೆ ಬೇಗ ನೆನೆಯುತ್ತೆ. ಹಾಕಿಬಿಟ್ಟು ಲಾಸ್ಟಲ್ಲಿ ಒಣಕೊಬ್ಬರಿ ಇಲ್ಲ ಕಾಯಿ ತುರಿ ಹಾಕ್ಕೋಬೋದು, ಇಲ್ಲ ರುಬ್ಬೇಕಾದ್ರೂ ನೀವು ಒಣಕೊಬ್ಬರಿ ಹಾಕ್ಕೋಬೋದು. ನಾನೀಗ ಹಸಿ ತೆಂಗಿನಕಾಯಿ ತುರಿನೇ ಹಾಕ್ತಾಯಿದ್ದೀನಿ. ನಿಂಬೆಹಣ್ಣಿನ ರಸನ ಹಾಕಿ ರೆಡಿ ಇದೆ ನೋಡಿ. ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡ್ರೆ ತುಪ್ಪ ಹಾಕ್ಕೊಂಡು ಸೂಪರಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ದೊಡ್ಡ ಪತ್ರೆ ಸೊಪ್ಪಿನ ಪುಡಿ ಪಲ್ಯ ಅಂತ. ಥ್ಯಾಂಕ್ ಯು.